ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಈಗ ಕೆಲವೊಂದು ಗೆಟಪ್ ಬಂದಿದೆ, ಕ್ಲೀನ್ ಶೇವ್ ಗೆಟಪ್ ಇದೆ, ಗಡ್ಡ ಇರೋದು ಅಥವಾ ಗೆಟಪ್ ಇದೆ. ಇದೆಲ್ಲ ನೋಡ್ತಾ ಇದ್ದಾಗ ಯಶ್ ಅವರು ಎಷ್ಟು ರೋಲನ್ನು ಪ್ಲೇ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಯಾಕಂದರೆ ನೋಡಿದಾಗ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ ಆ ಪಾತ್ರಗಳನ್ನೆಲ್ಲ. ಯಾಕಂದರೆ ಲಕ್ಕಿ ಸಿನಿಮಾದಲ್ಲಿ ನೋಡಿದ್ವಿ ಒಂದು ಕ್ಲೀನ್ ಶೇವ್ ಮಾಡ್ಕೊಂಡಿರುವಂಥದ್ದು. ಅದ ನಂತರ ಎಲ್ಲೂ ನೋಡಿಲ್ಲ ಯಶ್ ಅವ್ರನ್ನ ಈ ರೀತಿ. ಬಟ್ ಈ ಸಿನಿಮಾದಲ್ಲಿ ಒಂಥರ ಡಿಫ್ರೆಂಟಾಗಿ ಕಾಣಿಸ್ಕೊಳ್ತಿದ್ದಾರೆ. ಹೌದು ಬ್ರೋ, ನಮಗೆ ಟೀಸರು ಈ ಎರಡು ಇಂಟ್ರೊಡಕ್ಷನ್ ಇಂಟ್ರೊಡಕ್ಷನ್ ಮತ್ತು ಟೀಸರ್ ಎರಡನ್ನೂ ನೋಡಿದಾಗ ಅಲ್ಲಿ ಡಬಲ್ ಕ್ಯಾರೆಕ್ಟರ್ ಅನಿಸಿತ್ತು. ನೆನ್ನೆ ನೋಡಿದಾಗ 3 ಕ್ಯಾರೆಕ್ಟರ್ ಅನಿಸುತ್ತೆ. ಯಾಕಂದರೆ ಒಂದು ಗಡ್ಡ ಬಿಟ್ಟಿರೋದು, ಕೂದಲು ಬಿಟ್ಟಿರೋದು, ಇನ್ನೊಂದು ಟ್ಯಾಟು ಹಾಕ್ಸಿರೋದು, ಇನ್ನೊಂದು ಕ್ಲೀನ್ ಶೇವ್. ಬಟ್ ಏನೂ ಅರ್ಥ ಆಯ್ತಾಯಿಲ್ಲ. ಬಟ್ KGF ಅಲ್ಲಿ ಒಬ್ಬ ರಾಕಿ ಬೈನೇ ಬಂದು ಇಡೀ ಎಲ್ಲರೂ ಹೊಡೆದಿದ್ರು. ಇನ್ನು ಸಿನಿಮಾದಲ್ಲಿ 3 ಜನ ರಾಕಿ ಬೈ ಇದ್ದಾರೆ ಅಂದರೆ ಅರ್ಥ ಮಾಡ್ಕೊಬಿಡಿ. 4 ದಿಕ್ಕಲ್ಲಿ ಹಂಗೆ ಡಗಡಗಡಗ ಒಂದು ಸುಟ್ಟಾಕ್ಬಿಡ್ತಾರೆ ಟಾಕ್ಸಿಕ್ಕು. ದಯವಿಟ್ಟು ಹೇಳ್ತೀನಿ ಕೇಳಿ, ಮಾರ್ಚ್ 19ಕ್ಕೆ ಯಾರ್ಯಾರು ಬರಬೇಕು ಅಂದ್ಕೊಂಡಿದ್ದೀರಾ ಅಥವಾ ಟಾಕ್ಸಿಕ್ ಆಪೋಸಿಟ್ ನಿಂತ್ಕೋತೀನಿ ಅನ್ನೋರು ದಯವಿಟ್ಟು, ನಾನು ಒಬ್ಬ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ, ರಿಕ್ವೆಸ್ಟ್ ಅಂತನಾದರೂ ತಿಳ್ಕೊಳ್ಳಿ, ವಾರ್ನಿಂಗ್ ಅಂತನಾದರೂ ತಿಳ್ಕೊಳ್ಳಿ, ಮಾರ್ಚ್ 19ನೇ ತಾರೀಕು ಟಾಕ್ಸಿಕ್ ಆಪೋಸಿಟ್ ಬರಬೇಡಿ. ಆದರೆ ಇದು ಪೆದ್ದಿ ಕೂಡ ಬರ್ತಾ ಇದೆ, ಹಾಗೆ ದುರಂಧರ್ 2 ಕೂಡ ಬರ್ತಾ ಇದೆ, ಅವತ್ತೇನೆ ಬರ್ತಾ ಇದೆ. ಬಟ್ ಈ 3 ಒಟ್ಟಿಗೆ ಸೇರಿದಾಗ ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಕದನನೇ ನಡೆಯುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಅವಾಗ. ಬ್ರೋ, ಒಂದು ಎಲೆಕ್ಷನ್ ಅಂದಮೇಲೆ ಎದುರಾಳಿ ಇರಲೇಬೇಕು, ಆವಾಗಲೇ ಮಜಾ ಜಾಸ್ತಿ. ನಮ್ಮ ಬಾಸು ಸುಮ್ಮನೆ ಒಂದೇ ಕುದುರೆ ಓಡ್ಬಿಟ್ಟು ನಾನೇ ವಿನ್ನರ್ ಅಂತ ಹೇಳಲ್ಲ. ತಾಕತ್ತಿರೋನು ನಿಂತ್ಕೊಳ್ಳಿ ಬಿಡ್ರಿ. ಮಾರ್ಚ್ 19ಕ್ಕೆ ಗೊತ್ತಾಗುತ್ತಲ್ಲ ರಿಸಲ್ಟು. ದುರಂಧರ್ ಮೇಲೆ ನನಗೂ ಗೌರವ ಇದೆ, ದೇಶ ಪ್ರೇಮ ಇದೆ, ಭಕ್ತಿ ಇದೆ. ಬಟ್ 19ಕ್ಕೆ ಆಪೋಸಿಟ್ ಬರಬೇಡಿ ಟಾಕ್ಸಿಕ್ಕಿಗೆ. ನಮ್ಮ ಕನ್ನಡ ಸಿನಿಮಾ ರೀ, ಇಡೀ ವರ್ಲ್ಡಲ್ಲಿ ಜಗತ್ತಲ್ಲಿರೋ ಎಲ್ಲ ಇಂಡಸ್ಟ್ರಿ ಆರ್ಟಿಸ್ಟ್ಗಳನ್ನ ಮಾಡಿರೋ ಸಿನಿಮಾ ಅದು. ಸುಮ್ಮನೆ ಮಧ್ಯಕ್ಕೆ ಬಂದು ದುರಂಧರ್ ಫೇಲ್ ಆಯಿತು, ಅದ್ಯಾವುದು ಇನ್ನೊಂದು ಫೇಲ್ ಆಯಿತು ಅನ್ನೋದು ಬೇಡ. ಹೇಳ್ತಾ ಇದ್ದೀನಿ, ನಾನು ರಿಕ್ವೆಸ್ಟ್ ಅಂತನಾದರೂ ತಿಳ್ಕೊಳ್ಳಿ, ವಾರ್ನಿಂಗ್ ಅಂತನಾದರೂ ತಿಳ್ಕೊಳ್ಳಿ, ಮಾರ್ಚ್ 19ಕ್ಕೆ ಟಾಕ್ಸಿಕ್ ಆಪೋಸಿಟ್ ಬರಬೇಡಿ. ಯಾಕಂದರೆ ಸುಟ್ಟೋಗ್ಬಿಡ್ತೀರಾ ಬ್ರೋ. ಬರೀ ಒಂದು ಟೀಸರು, 1.5 ನಿಮಿಷ ಟೀಸರ್ಗೆ ಈ ಥರ ನಡಗಿಸ್ತಾ ಇದ್ದಾರೆ ಅಂದರೆ ಇನ್ನು ಫುಲ್ಲು ಸಿನಿಮಾ ಬಂದರೆ ಇವ್ರು ಎಲ್ಲ ಯಾವ್ಯಾವ ಸೈಡಲ್ಲಿ ಇರ್ತಾರೆ ಹೇಳಿ. ದಯವಿಟ್ಟು ಒಂದು ರಿಕ್ವೆಸ್ಟು, ಮಾರ್ಚ್ 19ಕ್ಕಿಂತ ಹಿಂದೆ 1 ವಾರ, ಮುಂದೆ 1 ತಿಂಗಳು ಯಾವ ಸಿನಿಮಾನೂ ಬಿಡುಗಡೆ ಮಾಡಬೇಡ್ರಿ. ನಮಗೆ ಗೊತ್ತು ನಿಮ್ಮ ಹಣೆ ಬರ, ನಾರ್ಮಲ್ ಡೇಸಲ್ಲೇ ನಿಮ್ಮದು ಕಾಲೆತ್ಕೋತವೆ. ಇನ್ನು ಟಾಕ್ಸಿಕ್ ಎದುರುಗಡೆ ಸಿಕ್ಕಾಡ್ರೆ ತುಳ್ಕೊಂಡಲ್ಲ ಗುರು, ಓದ್ಬಿಡ್ತಾರೆ ಹಂಗೆ. ನಿಮಗೆ ಅಭಿಮಾನಿಯಾಗಿ ಫಸ್ಟ್ ಟೀಸರ್ ಇಷ್ಟ ಆಯ್ತಾ ಅಥವಾ ನಿನ್ನೆ ಬಿಟ್ಟಂತ ಸೆಕೆಂಡ್ ಟೀಸರ್ ಇಷ್ಟ ಆಯ್ತಾ? ಯಾವ್ದು ಇಷ್ಟ ಆಯ್ತು ನಿಮಗೆ ಅಂತ? ಬ್ರೋ, ನಮ್ಗೆ ಎರಡು ಇಷ್ಟ ಆಯ್ತು ಬ್ರೋ. ಫಸ್ಟ್ ಟೀಸರಲ್ಲಿ ಆ ಕಾರ್ ಒಳಗಡೆ ಒಂದು ಸೀನ್ ಇದೆಯಲ್ಲ, ನಮ್ಮ ಬಾಸು ಯಾವತ್ತು ಆ ಕಾರ್ ಡ್ಯಾನ್ಸ್ ಇದೆಯಲ್ಲ, ನಮ್ಮ ಬಾಸು ಈ ಥರ ಮಾಡ್ತಾರೆ ಅನ್ನೋದು ಯಾರು ಇಮ್ಯಾಜಿನ್ ಕೂಡ ಮಾಡಿರಲ್ಲ. ನಾವು ಕಿರಾತಕ್ಕಲ್ಲಿ ಕಾರ್ಗೆ ಹುಡುಗಿ ಎತ್ತಾಕೊಂಡು ಹೋಗಿರೋದನ್ನ ನೋಡಿದ್ದು, ಕಾರ್ ಒಳಗಡೆ ಈ ಟಾಕ್ಸಿಕಲ್ಲಿ ಹಿಂಗೆ ಮಾಡ್ತಾರೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಅದು ನೋಡಿದ್ದು ನಮ್ಗೆ ಖುಷಿ ಆಯಿತು ಬ್ರೋ. ಅಂದರೆ ಸಿಕ್ಕಾಪಟ್ಟೆ ಟ್ರೋಲ್ ಕೂಡ ಆಯ್ತು. ಯಾಕಂದರೆ ಯಶ್ ಅವರು ಒಂದು ಇಂಟರ್ವ್ಯೂಲ್ಲಿ ಹೇಳಿದರು, ನಾನು ಏನಾದರೂ ಒಂದು ಸಿನಿಮಾ ಮಾಡಿದಾಗ ನಮ್ಮ ಫ್ಯಾಮಿಲಿಯವರೆಲ್ಲ ಕೂತ್ಕೊಂಡು ನೋಡುವಂಥ ಸಿನಿಮಾ ನಾನು ಮಾಡ್ತೀನಿ, ಮುಜುಗರ ತರುವಂಥ ಸಿನಿಮಾ ನಾನು ಮಾಡಲ್ಲ ಅನ್ನುವಂಥದ್ದು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಬಟ್ ಅದಕ್ಕೂ ಇದಕ್ಕೂ ಸಿಂಕ್ ಮಾಡಿ ಎಲ್ಲೋದ್ರಪ್ಪ ಯಶ್, ಏನು ಹೇಳಿದ್ರಲ್ಲಪ್ಪ ಯಶ್, ಈ ಥರದ್ದೆಲ್ಲ ಒಂದಿಷ್ಟು ಟ್ರೋಲ್ ಮಾಡಿದರು. ಬಟ್ ಇದ್ರ ಬಗ್ಗೆ ನೀವು ಅಭಿಮಾನಿಯಾಗಿ ಏನು ರಿಯಾಕ್ಷನ್ ಕೊಡ್ತೀರಾ ಅಂತ? ಬ್ರದರ್, ಒಂದು ವಿಚಾರ ಹೇಳ್ತೀನಿ ಕೇಳಿ. ಅವತ್ತು ರಾಕಿಂಗ್ ಸ್ಟಾರ್ ಯಶ್ ಅವರು ಏನಿದ್ರು ಅವತ್ತಿಗೆ ಆ ಇಂಟರ್ವ್ಯೂನ ಕೊಟ್ಟಿದ್ರು. ಇವಾಗ ರಾಕಿಂಗ್ ಸ್ಟಾರ್ ಯಶ್ ಅವರು ಅವತ್ತು ಕರ್ನಾಟಕಕ್ಕೆ ಮಾತ್ರ ಗೊತ್ತಿದ್ರು, ಇವತ್ತು ರಾಕಿಂಗ್ ಸ್ಟಾರ್ ಯಶ್ ಅವರು ಇಡೀ ಜಗತ್ತಿಗೆ ಗೊತ್ತು. ಆಯಿತಾ, ಇಡೀ ಜಗತ್ತಿಗೆ ಏನು ಬೇಕೋ ಅದನ್ನ ಕೊಟ್ಟಿದ್ದಾರೆ. ನೀವು ಬಾವಿ ಕಪ್ಪೆ ಥರ ಇಲ್ಲಿಲ್ಲೇ ಈಜಾಡ್ಕೊಂಡು, ನಿನ್ನೆ ಕನ್ನಡ ಸಿನಿಮಾ 9 ರಿಲೀಸ್ ಆದ ಕರ್ನಾಟಕದಲ್ಲಿ ಯಾವ ಸಿನಿಮಾ ಅಂತ ನೋಡ್ತಾರೆ? ಬಾವಿ ಕಪ್ಪೆಗಳ ಥರ ಇಲ್ಲಿಲ್ಲೇ ಗುದ್ದಾಡ್ಕೊಂಡು ಸಾಯ್ಬೇಕು. ಬೇಡ ರೀ, ಇಡೀ ಜಗತ್ತಿಗೆ ತೋರ್ಸೋಣ ನಮ್ಮ ಕನ್ನಡ ಇಂಡಸ್ಟ್ರಿ, ಕನ್ನಡ ಗೊತ್ತು, ಇಡೀ ಜಗತ್ತಿಗೆ ಬೇಕು. ಜಗತ್ತಿಗೆ ಹೋಗ್ಬಿಟ್ಟು ನಾವು ಯಾವುದೋ ಒಂದು ಅಣ್ಣ ತಂಗಿ ಲವ್ ಸ್ಟೋರಿನೋ, ಅಪ್ಪ ಮಗ ತಂದೆ ತಾಯಿ ಲವ್ ಸ್ಟೋರಿ, ಅದು ಇದು ಸೆಂಟಿಮೆಂಟ್ ಮಾಡಿದ್ರೆ ಯಾರೂ ನೋಡಲ್ಲ. ನೀವೇ ಹೇಳ್ತೀರಾ ಇದೇನೋ ನಾರ್ಮಲ್ ಸ್ಟೋರಿ ಅಂತ. ಈ ಥರ ಮಾಡಿದ್ರೆ ಈ ಥರ ಮಾತಾಡ್ತಾರೆ. ಬ್ರೋ, ಈ ಜಗತ್ತಿಗೆ ಯಾವುದು ಬೇಕು, ಏನು ಬೇಕು ಅಭಿಮಾನಿಗಳಿಗೆ, ಅದನ್ನು ಹೊರಟಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಅವರು. ನಾನು ಹೇಳ್ತೀನಪ್ಪ, ಆಯಿತು, ಮುಜುಗರ ಥರದ್ದು ಯಾರು ಮಾಡಲ್ಲ ನೋಡಲ್ಲ ಅಂತಿರಲ್ಲ, ಇದೇ ಟಿ ವಿಲಿ ಕಾಂಡಮ್ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಅವಾಗ ಏನು ಮಾಡ್ತೀರಾ ನೀವೆಲ್ಲ? ಇದೇ ರೀಲ್ಸಲ್ಲಿ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ರೀಲ್ಸ್ ಮಾಡ್ತಾರೆ. ರೀಲ್ಸ್ ನೋಡಲ್ಲ ನೀವು? ಏನು ಮೊಬೈಲ್ ಹೊಡೆದಾಕ್ಬಿಡ್ತಾರೆ ಇವರೆಲ್ಲ. ಟ್ರೋಲ್ ಮಾಡೋರು ಏನು ಹೇಳ್ತೀರಿ? ಯಾಕಂದರೆ ಏನೋ ಒಂದು ಸಾಧನೆ ಮಾಡ್ತೀನಿ ಅಂತ ಹೊರಟಾಗ ಈ ಥರದ್ದೆಲ್ಲ ಒಂದಿಷ್ಟು ಕಾಲು ಎಳೆಯೋರು ಇದ್ದೇ ಇರ್ತಾರೆ. ಬಟ್ ಅಂಥವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ಬ್ರೋ, ಬೆಳೆಯೋ ಹಂತದಲ್ಲಿ ಇದೆಲ್ಲ ಸಹಜ, ಬೆಳೆದಾಗಿದೆ ಬಾಸು. ಅವ್ರಿಗೇನು ಗೊತ್ತಾ, ರಾಕಿಂಗ್ ಸ್ಟಾರ್ ಯಶ್ ಅವ್ರ ಬಗ್ಗೆ ಮಾತಾಡಿದ್ರೆ ಅಥವಾ ಏನಾದರೂ ಹಾಕಿದ್ರೆ ನಮ್ಮ ಪೇಜ್ ರೀಚ್ ಆಗುತ್ತೆ, ನಮ್ಮ ಬಗ್ಗೆ ಒಂದಷ್ಟು ಮಾತಾಡ್ತಾರೆ ಅಂತ. ಆಯ್ತಪ್ಪ, ನೀವು ಒಂದು ಪಾಯಿಂಟ್ನ ಇಟ್ಕೊಂಡು ಮಾತಾಡೋರು. ಇವತ್ತು ರಾಕಿಂಗ್ ಸ್ಟಾರ್ ಯಶ್ ಅವರು ಇಡೀ ಜಗತ್ತಿಗೆ ನಮ್ಮ ಕನ್ನಡ ಇಂಡಸ್ಟ್ರಿನ ತಲುಪಿಸಿದ್ದಾರೆ. ಅದ್ರ ಬಗ್ಗೆ ಹಾಕ್ಲಿ ತಾಕತ್ತಿದ್ರೆ ಅವ್ರಿಗೆ ನೋಡೋಣ, ಯಾಕೆ ಹಾಕಲ್ಲ? ಬ್ರೋ, ನೊಣಗಳು ಯಾವತ್ತಿದ್ರು ಒಂದು ಸುಂದರವಾದ ದೇಹನ ಬಿಟ್ಬಿಟ್ಟು ಎಲ್ಲಿ ಗಾಯ ಆಗಿರುತ್ತೋ ಅಲ್ಲೇ ಕೂತ್ಕೋತದಂತೆ. ಆ ನೊಣಕ್ಕೆ ಸಮ ಅವರೆಲ್ಲ. ಆಯಿತಾ, ನಮ್ಮ ಬಾಸ್ತು ಒಂದು ಕೂದಲಿಗೂ ಟಚ್ ಆಗಲ್ಲ ಅದೆಲ್ಲ. ನಮ್ಮ ಬಾಸ್ ಬಗ್ಗೆ 1000 ಜನ ಮಾತಾಡ್ಲಿ ಗುರು. ನಿಮಗೆ ಆ ಯೋಗ್ಯತೆ ಇಲ್ಲ ಅಂದರೆ ನೋಡಲೇಬೇಡಿ. ನಾನು ಟಾಕ್ಸಿಕ್ನ ದಯವಿಟ್ಟು ಬಂದು ಸಿನಿಮಾ ನೋಡಿ ಅಂತ ನಾನು ಕೇಳೋದೇ ಇಲ್ಲ ನಿಮ್ಮನ್ನ. ಅರ್ಥ ಮಾಡ್ಕೊಂಬಿಡ್ರಿ, ನೋಡಲೇಬೇಡ ಗುರು.
ನೀನು ನೋಡಲೇ ಬೇಡ, ನೀನು ಯಾವನ್ ಕೇಳ್ದ ಹೇಳು ನೀ ಟಾಕ್ಸಿಕ್ ನೋಡಲೇಬೇಕಪ್ಪ ಅಂತ. ನೀವು ಫ್ಯಾಮಿಲಿಗೆ ಟೀಸರ್ ತೋರ್ಸಂತ ನಮ್ಮ ಬಾಸ್ ಏನಾರು ಹೇಳಿದ್ರ ಟೀಸರ್ನ ತೋರಿಸಿ ನಿಮ್ಮ ಫ್ಯಾಮಿಲಿ ಮುಂದೆ ಹಾಕಿ ಅಂತ? ತೆವಲಿ ಎತ್ಕೊಂಡು ನೋಡಿದವ್ರು ಇವರು, ಕಮೆಂಟ್ ಹಾಕ್ದವ್ರು ಇವರು, ಟ್ರೋಲ್ ಮಾಡ್ತಾ ಇರೋರು ಇವರು. ಹಾಂ ಯಾಕ್ರಿ ಇದೇ ಕಾಂಡ ಮಾಡಿ ರೀಲ್ಸ್ ಬರುತ್ತೆ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಹೀರೋಯಿನ್ಗಳು ರೀಲ್ಸ್ ಬಿಡ್ರಿ, ಹೀರೋಯಿನ್ಗಳು ಅರ್ಧಂಬರ್ಧ ಬಟ್ಟೆ ಹಾಕತ್ತಾರೆ. ಅವಾಗ ಇವ್ರಿಗೆ ಯಾರಿಗೂ ಅಳ್ಳಾಡ್ಲಿಲ್ವಾ, ನರ ಇರಲಿಲ್ವಾ, ಎದೊಳ್ಳಿಲ್ವಾ? ಹಾಂ ಅವಾಗೇನು ಟಿ ವಿ ಮೇಲೆ ಪಂಚೆ ಹಾಕ್ಬಿಟ್ಟಿದ್ರ ಹೋಗ್ಬಿಟ್ಟು. ಇವತ್ತು ಟಾಕ್ಸಿಕಲ್ ಬಂತು, ಅಡಲ್ಟ್ ಅದು ಆಯ್ತಪ್ಪ ಬಂತು ಕಾರ್ ಸೀನು. ನಮ್ಮ ಬಾಸು ಕಾರ್ ಒಳಗಡೆ ಅದನ್ನೇ ಮಾಡವ್ರಂತ ಇವ್ರಿಗೆ ಏನಾರು ತೋರಿಸಿದ್ರೆ ಝೂಮ್ ಹಾಕಿ. ಇಮ್ಯಾಜಿನ್ ಮಾಡ್ಕೊಂತಾರಪ್ಪ, ಅವ್ರು ಮಾಡ್ಕೊಂತಾರೆ ಅಂದರೆ ಅವ್ರ ಮನಸ್ಥಿತಿ ಅಲ್ಲೇ ಇರುತ್ತೆ ಅಂತ ಅರ್ಥ. ನಮ್ಮ ಬಾಸು ಆ ಸೀನ್ ಮಾಡವ್ರೆ ಅಂದರೆ ಒಂದು ಮೆಸೇಜ್ ಇದ್ದೇ ಇರುತ್ತೆ ಬ್ರೋ ಸಮಾಜಕ್ಕೆ. ಆ ಥರ ಎಲ್ಲ ಮಾಡ್ಬೇಕಂದ್ರೆ ನಮ್ಮ ಬಾಸು KGF ಆದಾಗ KGF 10 ಮಾಡಿರೋರು ಅರ್ಥ ಮಾಡ್ಕೊಂಬಿಡ್ರಿ. ಇವತ್ತು ರಾಕಿ ಬಾಯ್ ಅಂದರೆ ಇನ್ಸ್ಪಿರೇಷನ್ನು, ಇತಿಹಾಸ ಅನ್ನೋದಕ್ಕೆ ಇನ್ನೊಂದು ಪದದ ಅರ್ಥನೇ ರಾಕಿಂಗ್ ಸ್ಟಾರ್ ಯಶ್ ಅವರು. ಮೀಡಿಯಾದವರೆಲ್ಲ ಪೇಪರ್ ಅವರೆಲ್ಲ ಫ್ರಂಟ್ ಪೇಜ್ನ ಖಾಲಿ ಇಟ್ಕೊಳ್ರಿ ಮಾರ್ಚ್ 19ಕ್ಕೆ. ಯಾಕಂದರೆ ಹೆಡ್ಲೈನ್ಸಲ್ಲಿ ಬರೀಬೇಕು ರಾಕಿ ಬಾಯ್ ನಂಬರ್ 1, ರಾಯ ನಂಬರ್ 1, ಟಾಕ್ಸಿಕ್ ನಂಬರ್ 1, ಕನ್ನಡ ನಂಬರ್ 1, ಸ್ಯಾಂಡಲ್ವುಡ್ ನಂಬರ್ 1 ಅಂತ. ಅಡ್ವಾನ್ಸ್ ಆಗಿ ಹೇಳ್ತೀನಿ, ಎಷ್ಟು ಸಿನಿಮಾ ಇಂಡಸ್ಟ್ರಿಗಳಿದೆ ಅವ್ರಿಗೆಲ್ಲ RIP ಬ್ರದರ್. ಒಂದು ವಿಚಾರ ಹೇಳ್ತೀನಿ ಕೇಳಿ, ಇಲ್ಲೇ ಹೇಳ್ತಿರಲ್ಲ ನೀವು ಟ್ರೋಲ್ ಮಾಡ್ತಾರೆ ಅಂತ, ಕನ್ನಡದವ್ರಿಗೆ ಆಗ್ತಾ ಇಲ್ಲ ಬ್ರೋ. ತುಂಬ ಜನ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅಂತಾರೆ. ಹಾಂ ತುಂಬ ಜನ ಮಹಿಳಾ ಸಂಘದವ್ರು ಕಂಪ್ಲೇಂಟ್ ಕೊಡ್ತೀನಿ ಅಂತಾರೆ. ಯಾಕೆ? ಇದೇ ಹಿಂದಿ ಸಿನಿಮಾ ಬಂದಾಗ ಯಾವುದಾದ್ರು ರಶ್ಮಿಕಾ ಮಂದಣ್ಣ ಅವ್ರದ್ದು ಅನಿಮಲ್ ಮೂವಿ ಬಂತಲ್ಲ, ಜೊಲ್ ಸುರಿಸ್ಕ ನೋಡಿದ್ರು, ಸ್ಟೇಟಸ್ಗೆ ಹಾಕಿದ್ರು. ಆ ಅಮ್ಮ ಬಟ್ಟೆ ಬೀಸಿದಾಗ ಇವ್ರಿಗೆಲ್ಲ ಯಾರಿಗೂ ಎದೊಳ್ಳಿಲ್ಲ ಅನ್ಸುತ್ತೆ ಪಾಪ, ಯಾರಿಗೂ ಮುಜುಗರ ಆಗಲಿಲ್ಲ. ಏನು ತಲೆ ತೋರಿಸಿದ್ರ ಅಲ್ಲಿ? ಹಾಂ ಏನ್ರಿ ಹೊಟ್ಟೆಗೆ ಅನ್ನ ತಿನ್ನ ಮಾತಾಡ್ಬೇಕೆಲ್ಲ ತಾಕತ್ತಿದ್ರೆ ಅವತ್ತು ತೊಡೆ ತಟ್ಕೊಂಡು ಕಂಪ್ಲೇಂಟ್ ಕೊಟ್ರಿ. ಕರ್ನಾಟಕದಲ್ಲಿ ಆ ಮೂವಿನ ರಿಲೀಸ್ ಮಾಡಕ್ಕೆ ಬಿಡಲ್ಲ, ಈ ಥರ ಅಸಹ್ಯ ಸೀನ್ ಇದೆ, ಜನಗಳು ಹಾಳಾಗ್ತಾರೆ, ಮಕ್ಳುಗಳು ಹಾಳಾಗ್ತಾರೆ, ಹೆಂಗಸ್ರುಗಳು ಹಾಳಾಗ್ತಾರೆ, ಒಪ್ಕೊಂತ ಇದ್ದೆ ನಾನು. ಬಿಡುಗರು ನ್ಯಾಯ ಪರವಾಗಿ ಹೋರಾಡ್ತಾವ್ರೆ ಇವರೆಲ್ಲ, ನಿಜವಾಗ್ಲೂ ಸಂಸ್ಕೃತಿಗೋಸ್ಕರ ಹೋರಾಡ್ತಾವ್ರೆ ಅಂತ. ಯಾವುದೋ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರ ಸೀನಿಗೆ ಬಂದು ಹೇಳ್ತಾವ್ರಲ್ರಿ ಇವರೆಲ್ಲ. ಹಾಂ ಇರಲಿ ಬಿಡ್ರಿ, ಫೇಮಸ್ ಆಗಬೇಕಾ? ಬನ್ನಿ ನಮ್ಮ ಜೊತೆಗೆ ಬನ್ನಿರಿ, ನಾವು ಮಾಡಿಸ್ತೀವಿ ಬನ್ನಿ. ಫಸ್ಟ್ ಟಾಕ್ಸಿಕ್ ನೋಡೋಣ. ಎಲ್ಲ ಚೆನ್ನಾಗಿಲ್ಲ ಅಂದ್ರೆ ಅಲ್ಲೇ ಹೇಳ್ರಿ, ಅದನ್ನ ಬಿಟ್ಟು ಕಂಪ್ಲೇಂಟ್ ಕೊಡ್ತೀವಿ, ಅದನ್ನ ಮಾಡ್ತೀವಿ, ಇದನ್ನ ಮಾಡ್ತೀವಿ. ಕೊಡ್ರಿ, ನಿಮ್ಮ ಸಿನಿಮಾ ನೋಡಿ ಅಂತ ಹೇಳ್ದವ್ರು ಯಾರು ಬ್ರೋ? ಮುಜುಗರ ಆಗುತ್ತೆ. ಸಿನಿಮಾ ನೋಡಿ ಅಂತ ಯಾವನು ಹೇಳಿದ್ದು? ನೋಡಬೇಡ ಗುರು, ಇಷ್ಟು ತಾಕತ್ತಿದ್ರೆ ಅವ್ರಿಗೆಲ್ಲ ಗೂಗಲಲ್ಲಿ ಕ್ರೋಮ್ನ ಕ್ಲೋಸ್ ಮಾಡಿಸಿ. ಹಾಂ ರಾತ್ರಿ ಆದರೆ 11 ಗಂಟೆ ಆದರೆ ಬೆಡ್ಶೀಟ್ ಹಾಕೊಂಡು ಕ್ರೋಮ್ ಓಪನ್ ಮಾಡೋರೆಲ್ಲ ಇವತ್ತು ಟಾಕ್ಸಿಕ್ ಟೀಸರ್ ಸರಿ ಇಲ್ಲ ಅಂತ ಕಮೆಂಟ್ ಹಾಕ್ತೀರ ನೀವುಗಳೆಲ್ಲ. ರೀ ಬಿಟ್ಟಾಕ್ರಿ, ಟಾಕ್ಸಿಕ್ಕು ಬೇರೆ ಲೆವೆಲಲ್ಲಿ ಐತೆ. ನಾನು ಅವತ್ತು ಇದೇ ಚಾನಲ್ಗೆ ಓಪನ್ ಚಾಲೆಂಜ್ ಹಾಕಿದ್ದೆ, ಟಾಕ್ಸಿಕ್ಕು 2,000 ಕೋಟಿ ಮಾಡದೆ ಹೋದ್ರೆ ನಾನು ಮೀಸೆ ಬಳಸ್ಕೊಂತೀನಿ ರೀ, ಮೀಸೆ ಬಳಸ್ಕೊಂತೀನಿ. ಚಾಲೆಂಜ್ ನಿಮ್ಮ ಪೇಜಲ್ಲಿ ಇನ್ನೂ ಐತೆ, ಅದು ಸೇವ್ ಮಾಡಿ ಇಟ್ಕೊಳ್ರಿ ಇದನ್ನ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.